ನಮಸ್ಕಾರ, ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಮನೆಗೆ ಬರ್ತಾ ಬುದ್ಧನ ಸ್ಟ್ಯಾಚ್ಯೂ ತಗೊಂಡ್ ಬಂದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದೆಲ್ಲದ್ರೆ ಬಾಲಾಜಿ ಗಾಂಧಿ ಬಜಾರ್ ಅಲ್ಲಿ ಬಾಲಾಜಿ ಸ್ಟೋರ್ ಅಂತ, ಅಲ್ಲಿ ಬಂದು ತುಂಬಾ ನೀಟಾಗಿ ಸಿಗುತ್ತೆ ಪ್ರತಿಯೊಂದು ಕೂಡ. ಹೊರಗಡೆ ನಾವ್ ಇಷ್ಟು ದುಡ್ಡು ಕೊಟ್ಟು ತಗೊಳ್ತೀವಿ, ಆದ್ರೆ ಆನ್ಲೈನ್ ಅಲ್ಲಿ ಅದು ಪ್ರತಿಯೊಂದು ಕೂಡ ಇವರಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ಆಕ್ಚುಲಿ ನಂದು ಮೇಲಿದ್ದು ಜೀಸಸ್ ತರ ಟ್ರೈ ಮಾಡದೆ ಸಿಕ್ಕಿಲ್ಲ. ಅಟ್ಲೀಸ್ಟ್ ಓಕೆ ಈಗ ನೋಡ್ತೇನೆ ಅಂತ ನೋಡಿದಾಗ ಬುದ್ಧ ಸಿಕ್ಕಿದ್ರು. ತುಂಬಾ ಖುಷಿ ಆಯ್ತು ಮಾತ್ರ ನೋಡಿದ ತಕ್ಷಣ. ಯಾರ್ದಲ್ಲಿರೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಮಾತ್ರ. ತುಂಬಾ ಜೋಪಾನ್ ಮಾಡ್ತಿರ್ಬೇಕು. ಬಟ್ ಇದೇನಂತಾನೆ ಗೊತ್ತಿಲ್ಲ, ಜಸ್ಟ್ ಡಿಸೈನ್ ಮಾಡ್ಲಿಕ್ಕೆ ಏನೋ ಅನ್ಸುತ್ತೆ, ಗೊತ್ತಿಲ್ಲ. No. ಸಪರೇಟ್ ಆಗಿ ತೆಗಿಬೇಕಲ್ಲ. ಫೈನಲಿ ಹೇಗಂದ್ರೆ ಇಲ್ಲಿ ಬುದ್ಧ ಇಟ್ಬಿಡೋದು, ಜೊತೆಗೆ ಇಟ್ಬಿಡೋದು, ಆ ಕಡೆ ಈ ಕಡೆ ದೀಪಗಳು. ಸಾರಿ ಇಲ್ಲಿ ಸೊ ಇಲ್ಲಿ ಕ್ಯಾಂಡಲ್ ಜೊತೆ ಕೊಟ್ಟಿದ್ದಾರೆ. ಸೋ ನೈಸ್. ಓ ಮೈ ಗಾಡ್, ವಾವ್. ಇದನ್ನ ಸೆಟ್ ಮಾಡ್ಬೇಕು, ಬಿಕಾಸ್ ಸಿಂಗಲ್ ರೂಮ್ ಆಗಿರೋದ್ರಿಂದ. ಸೊ ನಾನು ಜಾಗ ಎಲ್ಲ ಸೆಟ್ ಮಾಡ್ತೇನೆ, ತೋರಿಸ್ತೀನಿ ಜಾಗ ಸೆಟ್ ಮಾಡ್ಕಿನ ಮುಂಚೆ. ಇರೋದು ಇಷ್ಟೇ ಚಿಕ್ಕ ರೂಮು. ಈ ಚಿಕ್ಕ ರೂಮಲ್ಲಿ ಎಲ್ಲಿಡ್ಲಿ, ಈ ಕಡೆ ಸೈಡ್ ಕಿಚನ್ ಇದೆ. ಸೊ ಇಲ್ಲಿ ಬೆಡ್ ಮತ್ತೆ ಸಿಟ್ಟಿಂಗ್ ಏರಿಯಾ ಇದೆ. ಆ ಟೇಬಲ್ ಒಂದಿದೆ, ಆ ಟೇಬಲ್ ಮೇಲಂತೂ ಇಡ್ಲಿಕ್ಕೆ ಆಗೋದಿಲ್ಲ. ದೆನ್ ಅಲ್ಲಿ ಇಡೋಣ ಅಂದ್ರೆ ಅಲ್ಲಿ ಆಲ್ರೆಡಿ ಟಿವಿ ಮತ್ತೆ ಜೀಸಸ್ನ ಎಲ್ಲ ಫ್ಯಾಮಿಲಿನ ಅಲ್ಲಿ ಇಟ್ಬಿಟ್ಟಿದ್ದೀನಿ. ದೆನ್ ಪ್ಲೇಸ್ ಇರೋದಂದ್ರೆ ಇದೊಂದೇ. ಈ ಪ್ಲೇಸ್ ಅಲ್ಲಿ ಅಡ್ಜಸ್ಟ್ ಮಾಡಿ ಇಡ್ಬೇಕೀಗ ನಾನು. ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಕಾಣಿಸಿದೆ ಅನ್ಸುತ್ತೆ. ಒಂದ್ ಸಮಯದಲ್ಲಿ ನಾನು ಕೂಡ ತುಂಬಾ ರೂಢಾಗಿ ಬಿಹೇವ್ ಮಾಡ್ತಾ ಇದ್ದೆ. ತುಂಬಾ ರೂಢಾಗಿ ಕೋಪ ಜಾಸ್ತಿ ಇರ್ತಾ ಇತ್ತು. ಆಮೇಲೆ ಹೋಗ್ತಾ ನಾನೇ ಬದಲಾವಣೆ ಮಾಡ್ಕೊಂಡೆ. ನನ್ಗೆ ಇವತ್ತಿನವರೆಗಾಗಿ ಒಬ್ಬನ ನೋಡಿದಾಗ ನನ್ಗೇನು ಅನ್ನಿಸ್ತಾ ಇರಲಿಲ್ಲ ಬದಲಾಗಬೇಕು ಅಂತ. ಆದ್ರೆ ನನಗೆ ಯಾವಾಗ ಅನುಭವಗಳಾಯ್ತಲ್ಲ, ಆಗ ಮಾತ್ರ ನನ್ನ ಜೀವನ ಬದಲಾಗಿದ್ದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಮನುಷ್ಯ ಬದಲಾಗೋದು ಯಾವಾಗ ಗೊತ್ತಾ? ಬೇರೆಯವ್ರ ಬುದ್ಧಿ ಹೇಳ್ದಾಗಂತೂ ಅಲ್ಲ, ಅಥವಾ ಬೇರೆಯವ್ರ ಜೀವನ ಹೇಗಿರುತ್ತೆ ಅಂತ ನೋಡ್ತಾರಲ್ಲ ಅವಾಗ್ಲೂ ಅಲ್ಲ. ಆದ್ರೆ ಅವ್ರಿಗೆ ಯಾವಾಗ ಅನುಭವ ಆಗುತ್ತಲ್ಲ ಅವಾಗ ಮಾತ್ರನೇ.